ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ನಾನೊಂದು ಪ್ಯಾಡೆಡ್ ಬ್ಲೌಸು ಅಂದರೆ ಪ್ಯಾಟರ್ನ್ ಬ್ಲೌಸು ವಿತ್ ಪ್ಯಾಡೆಡ್ನ ಪ್ರಿನ್ಸಸ್ ಕಟ್ಟಲ್ಲಿ ಫ್ರಂಟ್ ಪಾರ್ಟಲ್ಲಿ ಬ್ಯಾಕಲ್ಲಿ ಬೋಟ್ ನೆಕ್ ಬರುತ್ತೆ, ಫ್ರಂಟಲ್ಲಿ ಡೀಪ್ ನೆಕ್ ಬರುತ್ತೆ. ಸೊ ಈ ಒಂದು ಪ್ಯಾಟರ್ನ್ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದ್ರ ಕಟ್ಟಿಂಗ್ ನೋಡಿಲ್ಲ ಅಂದರೆ ನೀವು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ಇಲ್ಲ ಎಂಡ್ ಸ್ಕ್ರೀನಲ್ಲಿ ವಿಡಿಯೋ ಎಲ್ಲ ಮುಗಿದ ಮೇಲೆ ಎಂಡಲ್ಲಿ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ ನಿಮಗೆ. ಆ ಒಂದು ಎಂಡ್ ಸ್ಕ್ರೀನಲ್ಲಿರುತ್ತೆ. ನೀವು ಕಟ್ಟಿಂಗ್ ವಿಡಿಯೋ ನೋಡಿಲ್ಲ ಅಂದರೆ ಒಂದು ಸಲ ಕಟ್ಟಿಂಗ್ ವಿಡಿಯೋ ನೋಡ್ಕೊಂಡು ಬನ್ನಿ, ತುಂಬಾ ಈಸಿಯಾಗಿ ಕಟ್ ಮಾಡ್ಕೋಬೋದು. ಮತ್ತು ಕಟ್ಟಿಂಗ್ ವಿಡಿಯೋ ನೋಡಿದ್ಮೇಲೆ ನಿಮಗೆ ಸ್ಟಿಚಿಂಗ್ ವಿಡಿಯೋ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ಕಟ್ಟಿಂಗ್ ವಿಡಿಯೋ ನೋಡಿಲ್ಲ ಅಂದರೆ ಖಂಡಿತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಇಲ್ಲ ಡಿಸ್ಪ್ಲೇ ಮೇಲೆ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ. ಯಾರೆಲ್ಲ ನೋಡಿಲ್ವೋ ಒಂದು ಸಲ ನೋಡ್ಕೊಂಡು ಬನ್ನಿ. ನಾನಿಲ್ಲಿ ಬ್ಯಾಕಲ್ಲಿ ಸ್ಕ್ಯಾಲಪ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಈ ಬೋಟ್ ನೆಕ್ ಶೇಪಿಗೆ. ಸೊ ನೋಡಿ, ನೀಟಾಗಿ ಈ ರೀತಿ ಮಾರ್ಕ್ನ ಮಾಡಿಕೊಂಡು ಒಂದು 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ನ ಮಾಡ್ಕೊಳ್ಳಿ. ಅಲ್ಲಿಂದ ನೋಡಿ ಈ ರೀತಿ ಇಟ್ಟು ನಿಮಗೆ ಯಾವ ಸೈಜಲ್ಲಿ ಬೇಕೋ ಸ್ಕ್ಯಾಲಪ್ಪು ಆ ಸೈಜಲ್ಲಿ ನೀವು ನೀಟಾಗಿ ಸ್ಕ್ಯಾಲಪ್ನ ಮಾರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ ತುಂಬ ದೊಡ್ಡದಾಗಿ ಸ್ಕ್ಯಾಲಪ್ನ ಮಾರ್ಕ್ ಮಾಡ್ಕೊಳ್ತಾ ಇಲ್ಲ, ಚಿಕ್ಕದಾಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ಮೆಥಡಲ್ಲಿ. ಸೊ ನಿಮ್ಗೆ ಯಾವ ಒಂದು ಸೈಜಲ್ಲಿ ಬೇಕೋ ಸ್ಕ್ಯಾಲಪ್ಪು ಆ ಸೈಜಲ್ಲಿ ನೀವು ಮಾರ್ಕ್ನ ಮಾಡ್ಕೋಬೋದು. ಈ ರೀತಿ ನೀಟಾಗಿ ಮಾರ್ಕ್ನ ಮಾಡಿಕೊಂಡು 1 ಇಂಚ್ನ ಎಕ್ಸ್ಟ್ರಾ ಮಾರ್ಜಿನ್ಗೆ ಬಿಟ್ಟು ನೀವು ಮಾರ್ಕ್ನ ಮಾಡ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಈ ಮೆಥಡಲ್ಲಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಸೊ ಅದನ್ನ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಕ್ಯಾನ್ವಾಸ್ ಕಟ್ ಮಾಡ್ಕೋಬೇಕಾದ್ರೂ ಅಷ್ಟೇ ನೀವು ನೀಟಾಗಿ ಗುಂಡ್ಪಿನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಜರ್ಕೋ ಚಾನ್ಸಸ್ ಇರುತ್ತೆ, ಆಗ ನೆಕ್ ಶೇಪನ್ನು ಚೇಂಜ್ ಆಗಿಬಿಡುತ್ತೆ ಬಿಗಿನರ್ಸ್ ಆದರೆ. ಸೊ ಇಲ್ಲ ಬಿಗಿನರ್ಸ್ ಅಲ್ಲ ಅಂದರೆ ನೀವು ಹಾಗೇ ಕಟ್ ಮಾಡ್ಕೋಬೋದು. ನೋಡಿ, ಇಲ್ಲಿ ನಾನೊಂದು 1/2 ಇಂಚಷ್ಟು ಬಿಟ್ಟು ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ತೀನಿ. ಯಾಕೆ ಅಂದರೆ ಇಲ್ಲಿ ನೆಕ್ ಬಿಡ್ತಲ್ಲಿ ಯಾವುದೇ ರೀತಿ ಚೇಂಜಸ್ ಆಗೋಲ್ಲ ಅಂತ ಈ ಒಂದು 1/2 ಇಂಚನ್ನ ಬಿಡೋದು. ನೀಟಾಗಿ ಈ ಒಂದು ಸ್ಕ್ಯಾಲಪ್ ಏನು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಸ್ಕ್ಯಾಲಪ್ನ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನಾನು ಹೇಳಿದ್ನಲ್ಲ, ಸ್ಕ್ಯಾಲಪ್ ನೀವು ದೊಡ್ಡ ದೊಡ್ಡದಾಗೂ ಕೊಡ್ಬೋದು. ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಸ್ಕ್ಯಾಲಪ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀಟಾಗಿ ಸ್ಕ್ಯಾಲಪ್ನ ಕಟ್ ಮಾಡ್ಕೋಬೇಕಾಗತ್ತೆ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ನಾನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಕಟ್ ಮಾಡ್ಕೊಳ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಕ್ಯಾನ್ವಾಸ್ನ ಮತ್ತು ಸ್ಟಿಚಿಂಗ್ ಯಾವ ರೀತಿ ಬ್ಲೌಸ್ನ ಮಾಡ್ತೀನಿ ಅಂತ ಗೊತ್ತಾಗುತ್ತೆ. ಸೊ ನೀವೆಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ನೋಡೋದ್ರಿಂದ ನಾವು ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಅನ್ನೋದು ನೀವು ನೋಡಿದ್ರೆ ಖಂಡಿತ ನಿಮ್ಮ ಒಂದು ಸ್ಟಿಚಿಂಗ್ಸಲ್ಲೂ ನೀವು ಕರೆಕ್ಷನ್ನ ಮಾಡಿಕೊಂಡು ಫಿನಿಶಿಂಗ್ ಚೆನ್ನಾಗಿ ಬರೋ ಥರ ಸ್ಟಿಚ್ ಮಾಡ್ಕೋಬೋದು. ಹಾಗಾಗಿ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅಂತ ಹೇಳ್ತಿರೋದು. ನೋಡಿ, ಫ್ರಂಟಿಗೆ ನಾನು ಮಾರ್ಕ್ ಮಾಡ್ಕೋಬೇಕಾಗ ಕ್ಯಾನ್ವಾಸು, ಹಾಗಾಗಿ ಶೋಲ್ಡರ್ ಎಷ್ಟಿದೆ ಬ್ಯಾಕಲ್ಲಿ ಅಂತ ಚೆಕ್ ಮಾಡಿಕೊಂಡೆ. ಶೋಲ್ಡರ್ನ ಬಿಟ್ಟು ಈ ಕಡೆ ಉಳಿದಿದ್ದು ನಾನು ನೆಕ್ ಮಾರ್ಜಿನ್ಗೆ ಮಾರ್ಕ್ ಮಾಡಿಕೊಂಡೆ. ಡೀಪ್ ಬಂದು 7 ಇಂಚಿಗೆ ಮಾರ್ಕ್ ಮಾಡಿಕೊಂಡೆ. ಇಲ್ಲಿ ಜಸ್ಟ್ ನಾನೊಂದು ಚಿಕ್ಕದಾಗಿ ಸ್ವೀಟ್ ಆರ್ಟ್ ನೆಕ್ ಶೇಪ್ನ ಕೊಡೋಣ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇಲ್ಲಿ ಮಾರ್ಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಲೈನಿಂಗ್ ಮೇಲೆ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದಮೇಲೆ ನಾನು ಕ್ಯಾನ್ವಾಸ್ ಮೇಲೆ ಮಾರ್ಕಿಂಗ್ ಮಾಡ್ಕೊಳ್ತೀನಿ. ನಾನು ಕಟ್ಟಿಂಗ್ ವಿಡಿಯೋದಲ್ಲಿ 2 ಡಬಲ್ ಲೈನಿಂಗ್ನ ಕಟ್ ಮಾಡಿದೆ. ಅಲ್ಲಿ ಜಸ್ಟ್ ನಾನು ವಿ ಶೇಪ್ ಥರ ನೆಕ್ನ ಕೊಟ್ಟಿದ್ದೆ. ವಿ ಶೇಪ್ ಥರ ನೆಕ್ಕು ನಾನು ಇನ್ನೊಂದು ಕಲರು ಬ್ಲೌಸ್ಗೆ ಸ್ಟಿಚ್ ಮಾಡಿದ್ದೆ. ಸೊ ಹಾಗಾಗಿ ಇದಕ್ಕೆ ಸ್ವೀಟ್ ಆರ್ಟ್ ನೆಕ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಬ್ಯಾಕಲ್ಲಿ ಸೇಮ್ ಅದೇ ರೀತಿ ಟ್ರಯಾಂಗಲ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೆ, ಅದಕ್ಕೆ ಸ್ಕ್ಯಾಲಪ್ನ ಕೊಟ್ಟಿದ್ದೀನಿ ಅಷ್ಟೇ. ನೋಡಿ, ಜಸ್ಟ್ ಈ ರೀತಿ ಮಾರ್ಕ್ನ ಮಾಡಿಕೊಂಡು ಎಕ್ಸ್ಟ್ರಾ 1 ಇಂಚಿನ ಕ್ಯಾನ್ವಾಸ್ ಬಿಟ್ಟು ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಇದು ಅಷ್ಟೇ ಒಂದು 1/2 ಇಂಚ್ ಮೇಲೆ ಬಿಟ್ಟು ಕಟ್ ಮಾಡ್ಕೊಳ್ತೀನಿ. ಯಾಕೆಂದರೆ ನೆಕ್ ವಿಡ್ತಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಬಾರ್ದು ಅಂತ. ನೋಡಿ, ನೀಟಾಗಿ ಈ ರೀತಿ ಫ್ರಂಟ್ ಟು ಬ್ಯಾಕ್ ಎರಡನ್ನೂ ಕ್ಯಾನ್ವಾಸ್ನ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ನಾನು ಲೈನಿಂಗ್ ಮೇಲೆ ಹಾಕ್ಕೊಂಡು ಕ್ಯಾನ್ವಾಸ್ನ ನೀಟಾಗಿ ಐರನ್ ಮಾಡ್ಕೊಂಡು ಬರ್ತೀನಿ. ಸೊ ಬ್ಯಾಕಲ್ಲಿ ಓಪನ್ ಇರೋದ್ರಿಂದ ನಾನು ಉಪ್ಪಟ್ಟಿ ಐಪಟ್ಟಿ ಬ್ಯಾಕ್ ಕೊಡ್ತೀನಲ್ಲ, ಸೊ ಹಾಗಾಗಿ ಕ್ಯಾನ್ವಾಸ್ನೂ ಸಹ ನಾನು ಓಪನ್ ಮಾಡಿಕೊಂಡು 2 ಪೀಸಸ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಬ್ಯಾಕು ಕ್ಲೋಸ್ ಇದೆ, ಫ್ರಂಟಲ್ಲಿ ಉಕ್ಕು ಅನ್ನೋದಾದರೆ ನೀವು ಇದನ್ನು ಓಪನ್ ಮಾಡ್ಕೋಬೇಡಿ, ಆಯಿತಾ. ಈ ರೀತಿ ನೀಟಾಗಿ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡು ನೀಟಾಗಿ ಡಬಲ್ ಪೀಸ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಮಾಡ್ಕೊಂಡ್ಮೇಲೆ ನಾನು ಲೈನಿಂಗ್ ಮೇಲೆ ಇಟ್ಟು ಐರನ್ ಮಾಡ್ಕೊಂಡು ಬರ್ತೀನಿ, ಫ್ರಂಟು ಮತ್ತು ಬ್ಯಾಕ್ ಎರಡನ್ನೂ ಕೂಡ. ನೋಡಿ, ಲೈನಿಂಗ್ ಮೇಲೆ ಇಟ್ಟು ಐರನ್ ಮಾಡ್ಕೊಂಡು ಬಂದೆ. ಐರನ್ ಮಾಡ್ಕೊಂಡ್ಮೇಲೆ ನಿಮ್ಮ ಫಿನಿಶಿಂಗ್ ನೋಡಿ ಈ ರೀತಿ ಕಾಣಿಸುತ್ತೆ.
ಸೊ ಇದಕ್ಕೆ ನಾನು ಕಪ್ಸ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಬ್ಲೌಸ್ಗೆ. ಕಪ್ಸ್ನ ಅಟ್ಯಾಚ್ ಮಾಡಿ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ಪನ್ನು ನೀಟಾಗಿ ಫಿನಿಶಿಂಗ್ ಸಮೇತ ಬ್ಲೌಸ್ನ ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಯಾರಾದರೂ ಕಲಿತಾ ಇರೋರಿಗೆ ಈ ಲಿಂಕ್ನ ಶೇರ್ ಮಾಡಿ. ನೋಡಿ ನೀಟಾಗಿ ಒಂದು ಸ್ಟಿಚ್ಚನ್ನ ಹಾಕ್ಕೊಳ್ತೀನಿ. ನಾನು ಮೇಲಿಂದ ಸ್ಟಿಚ್ಚನ್ನ ಹಾಕ್ಕೊಂಡು ಕ್ಯಾನ್ವಾಸ್ ಪಕ್ಕ ನೀಟಾಗಿ ರೀತಿ ನೋಡಿ ನಾನು ನಿಮಗೆ ನಿಧಾನವಾಗಿ ತಿಳಿಸ್ಕೊಡ್ತಾಯಿದ್ದೀನಿ. ನಾನು ಸ್ಪೀಡಾಗಿ ಇಲ್ಲಿ ಸ್ಟಿಚ್ ಮಾಡ್ತಾಯಿಲ್ಲ. ಸುಮಾರಷ್ಟು ಜನ ಕಮೆಂಟ್ ಮಾಡ್ತೀರಾ ಸ್ವಲ್ಪ ಸ್ಲೋ ಆಗಿ ಹೇಳ್ಕೊಡಿ ಅಂತ ಹೇಳ್ಬಿಟ್ಟು. ಖಂಡಿತ ನೋಡಿ ಸ್ಲೋ ಆಗೇ ನಾನು ಈ ವಿಡಿಯೋನ ಮಾಡಿದ್ದೀನಿ. ಸೊ ನಿಮಗೋಸ್ಕರ ನೀವು ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ನಾನು ಸ್ಲೋ ಆಗಿ ಎಕ್ಸ್ಪ್ಲೈನ್ ಮಾಡಿಕೊಂಡು ನಿಮಗೆ ಸ್ಟಿಚ್ ಅನ್ನೋದು ಮಾಡಿದ್ದೀನಿ. ಕ್ಯಾನ್ವಾಸ್ ಪಕ್ಕನೇ ನಾವು ಸ್ಟಿಚ್ ಹಾಕ್ಕೊಂಡು ಬರಬೇಕು. ಕ್ಯಾನ್ವಾಸ್ ಮೇಲೆ ಸ್ಟಿಚ್ನ ಹಾಕಬಾರ್ದು. ನೀಟಾಗಿ ರೀತಿ ಟರ್ನ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನಾನು ನಿಮಗೆ ಸ್ಲೋ ಆಗಿ ತೋರಿಸ್ತಿದ್ದೀನಿ, ಯಾವುದೇ ರೀತಿ ಇಲ್ಲಿ ಸ್ಪೀಡ್ ಮಾಡಿಲ್ಲ. ನಿಧಾನವಾಗಿ ಸ್ಟಿಚ್ನ ತೋರಿಸ್ತಿರೋದು ನಾನು ಯಾವ ಮೆಥಡಲ್ಲಿ ಸ್ಟಿಚ್ ಮಾಡ್ತೀನಿ ಅನ್ನೋದು ನೋಡ್ಬೋದು ನೀವು. ನೋಡಿ ಈ ರೀತಿ ನೀಟಾಗಿ ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಹಾಕಿದ್ಮೇಲೆ ಸ್ವಲ್ಪ ಕ್ಲಾತ್ನ ಬಿಟ್ಟು ಉಳಿದಿದ್ದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನಾವು ಜಾಸ್ತಿ ಬಟ್ಟೆ ಬಿಟ್ಟಷ್ಟು ನಮಗೆ ಕ್ಯಾನ್ವಾಸ್ ಅನ್ನೋದು ನೀಟಾಗಿ ಟರ್ನ್ ಆಗೋಲ್ಲ, ರಿಂಕಲ್ ಥರ ಬರುತ್ತೆ. ತೀರಾ ಜಾಸ್ತಿ ಬಟ್ಟೆನ ಬಿಡಬೇಡಿ, ನೀಟಾಗಿ ಕಟ್ ಮಾರ್ಕ್ಸು ಅಷ್ಟೇ ಹಾಕ್ಕೋಬೇಕಾಗತ್ತೆ. ನನ್ನ ವಾಯ್ಸ್ ಸ್ವಲ್ಪ ಹಾಳಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ನಾನು ಇನ್ನೊಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಒಂದೇ ಸ್ಟಿಚ್ನೂ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಟೈಟಾಗಿ ಇಲ್ಲಿ ಸ್ಟಿಚ್ಚು ಅನ್ನೋ ಕಾರಣಕ್ಕೆ, ಯಾಕಂದರೆ ಸ್ಕ್ಯಾಲಪ್ ಹತ್ರ ಒನ್ಸ್ ನಾವು ಬಿಚ್ಚೋಗ್ಬಿಟ್ರೆ ಆಮೇಲೆ ಬ್ಲೌಸ್ ಅನ್ನೋದು ಹಾಳಾಗ್ಬಿಡುತ್ತೆ. ಹಾಗಾಗಿ ನಾನು ನೀಟಾಗಿ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಕ್ಯಾನ್ವಾಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ. ಇಷ್ಟಾದಮೇಲೆ ನಾನು ಬಾಟಮ್ನು ಒಂದೇ ಸಲ ಫಿನಿಶಿಂಗ್ ಮಾಡ್ಕೊಳ್ತೀನಿ. 1/2 ಇಂಚ್ ಏನು ಮಾರ್ಜಿನ್ ಬಿಟ್ಟಿದ್ದೀವೋ 1/2 ಇಂಚಿಗೆ ನೀಟಾಗಿ ಸ್ಟಿಚ್ನ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ನೀಟಾಗಿ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಕಟ್ ಮಾರ್ಕ್ಸ್ನ ನೀಟಾಗಿ ಇಟ್ಕೊಂಡ್ವಲ್ಲ, ಈಗ ನಾವು ಟರ್ನ್ ಮಾಡಬೇಕು ಕ್ಯಾನ್ವಾಸ್ನ. ನೋಡಿ ಈ ಸ್ಕ್ಯಾಲಪ್ ಅನ್ನೋದು ನಾವು ಕೈಯಲ್ಲೇ ನೀಟಾಗಿ ರೀತಿ ಪ್ರೆಸ್ ಮಾಡಿಕೊಂಡ್ರೆ ನಮ್ಮ ಸ್ಕ್ಯಾಲಪ್ ಡಿಸೈನ್ ಅನ್ನೋದು ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ಸೊ ಇಲ್ಲಾಂದರೆ ಏನಾದ್ರು ಒಂದು ಟೂಲ್ ತಗೊಂಡು ನೀವು ನೀಟಾಗಿ ಸ್ಕ್ಯಾಲಪ್ನ ಸೆಟ್ ಮಾಡ್ಕೋಬೋದು. ಲೈನಿಂಗ್ನ ತೀರಾ ನೀವು ಜಗ್ಗಬಾರ್ದು, ಯಾಕಂದರೆ ನೆಕ್ ಶೇಪ್ ಅನ್ನೋದು ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ನೀಟಾಗಿ ರೀತಿ ನೋಡಿ ಸ್ಕ್ಯಾಲಪ್ ಅನ್ನೋದು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಬಾಟಮಲ್ಲಿ ಲೈನಿಂಗ್ ಕಡೆ ಕೂಳೆ ಬರೋ ಥರ ಇಟ್ಟು ನೀಟಾಗಿ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಉಗುರಲ್ಲೇ. ನೋಡಿ ಈ ಸ್ಕ್ಯಾಲಪ್ ಹತ್ರನೂ ನೀವು ನೀಟಾಗಿ ಈ ಒಂದು ನಾನು ಸ್ಕ್ರೂ ಡ್ರೈವರ್ ಥರ ತೊಗೊಂಡಿದ್ದೀನಿ, ಆ ಥರ ಟೂಲ್ ಏನಾದ್ರು ತೊಗೊಂಡು ನೀವು ನೀಟಾಗಿ ರೀತಿ ಸ್ಕ್ಯಾಲಪ್ನ ಶೇಪ್ನ ಕರೆಕ್ಟಾಗಿ ಬರೆಸ್ಬೋದು ಈ ರೀತಿ. ಸೊ ಈಗ ಇದ್ರ ಮೇಲೆ ಬೇಕಾದ್ರೆ ಸ್ಟಿಚ್ ನೀವು ಹಾಕ್ಕೋಬೋದು. ನಾನು ಇದನ್ನು ಇನ್ನೊಂದನ್ನು ರೆಡಿ ಮಾಡ್ಕೊಂಡು ಎರಡನ್ನೂ ಒಟ್ಟಿಗೆ ಐರನ್ ಮಾಡ್ಕೊಂಡು ಬರ್ತೀನಿ. ಇನ್ನೊಂದನ್ನು ನೋಡಿ ಯಾವ ರೀತಿ ರೆಡಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನೀಟಾಗಿ ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕಾಗತ್ತೆ. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರಬಾರ್ದು, ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಬರಬೇಕು. ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡ್ತಿರ್ಬೋದು ನೀವು ಈ ರೀತಿ ಸ್ಟಿಚ್ನ ಹಾಕ್ಕೊಂಡು ಇದಕ್ಕೂ ಕೂಡ ಡಬಲ್ ಸ್ಟಿಚ್ನ ಹಾಕ್ಕೋಬೋದು. ನಾನು ಇದಕ್ಕೂ ಕೂಡ ಡಬಲ್ ಸ್ಟಿಚ್ನ ಹಾಕ್ಕೊಳ್ತೀನಿ. ಹೇಳಿದ್ನಲ್ಲ ನಾನು ಸ್ಕ್ಯಾಲಪ್ ಹತ್ರ ನೀಟಾಗಿ ಟೈಟಾಗಿ ಸ್ಟಿಚ್ ಅನ್ನೋದು ಕೂರಬೇಕಂದ್ರೆ ನಾನು ಡಬಲ್ ಸ್ಟಿಚ್ನ ಹಾಕ್ಕೊಳ್ತೀನಿ. ಇದ್ರ ಕಟ್ಟಿಂಗ್ ವಿಡಿಯೋ ನೋಡಿಲ್ಲ ಅಂದವರು ಖಂಡಿತ ಒಂದು ಸಲ
ಚಾನಲ್ಗೆ ವಿಸಿಟ್ ಕೊಡಿ. ಇಲ್ಲ ನಿಮ್ಗೆ ಯಾವ ಥರ ಬೇರೆ ಬೇರೆ ಥರ ಪ್ಯಾಟರ್ನ್ ಬ್ಲೌಸಸ್ ಬೇಕು ಅನ್ನೋದಾದರೆ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ. ಸುಮಾರಷ್ಟು ಜನ ಸುಮಾರಷ್ಟು ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಪ್ಯಾಟರ್ನ್ ಬ್ಲೌಸಸ್ಸು, ವರ್ಕ್ ಬ್ಲೌಸಸ್ ಆಗಿರ್ಬೋದು, ಹ್ಯಾಂಡ್ ವರ್ಕ್ ಬ್ಲೌಸಸ್ ಆಗಿರ್ಬೋದು, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಲೌಸಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸಲ ಇಂಟ್ರೆಸ್ಟ್ ಇದ್ದರೆ ಚಾನಲ್ಗೆ ವಿಸಿಟ್ ಕೊಟ್ಟು ಚೆಕ್ ಮಾಡಿ. ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಕಲಿಬೋದು. ಸೊ ಇದ್ರ ಕಟ್ಟಿಂಗ್ ವಿಡಿಯೋ ನಾನು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಲಿಂಕ್ನ ಮೆನ್ಷನ್ ಮಾಡ್ತೀನಿ. ಸೊ ಯಾರೆಲ್ಲ ನೋಡಿಲ್ವೋ ಒಂದ್ಸಲ ನೋಡ್ಕೊಂಡು ಬನ್ನಿ. ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೋಬೇಕು, ಇಲ್ಲಾಂದರೆ ನಮಗೆ ಕ್ಯಾನ್ವಾಸ್ ಅನ್ನೋದು ನೀಟಾಗಿ ಟರ್ನ್ ಆಗೋಲ್ಲ. ಅದನ್ನ ಸ್ವಲ್ಪ ಮೈಂಡಲ್ಲಿ ಇಟ್ಕೋಬೇಕು. ಬಾಟಮಲ್ಲಿ ನಾನು ಏನು 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀನೋ, ಸೊ 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡಿಕೊಂಡು 1-2 ಕಟ್ ಮಾರ್ಕ್ಸ್ನ ಇಟ್ಕೊಂಡು ಇದನ್ನು ಕೂಡ ಉಲ್ಟಾ ಫೋಲ್ಡ್ ಮಾಡ್ಕೊಳ್ಳೋಣ. ಉಲ್ಟಾ ಫೋಲ್ಡ್ ಮಾಡ್ಕೊಂಡ್ಮೇಲೆ ಈ ಒಂದು ಕ್ಯಾನ್ವಾಸ್ ಸ್ಕ್ಯಾಲಪ್ ಏನಿದೆಯೋ ನೀಟಾಗಿ ನಾವು ಫಿಂಗರಲ್ಲೇ ಬೆರಳಲ್ಲೇ ನೀಟಾಗಿ ತೆಗಿಬೇಕಾಗತ್ತೆ. ಫಸ್ಟಿಗೆ ಬೆರಳಲ್ಲಿ ನೀಟಾಗಿ ತೆಗೆದಾದ್ಮೇಲೆ ಉಳಿದಿದ್ದನ್ನು ನಾವು ಟೂಲ್ನ ಯೂಸ್ ಮಾಡಿಕೊಂಡು ಈ ರೀತಿ ಶೇಪ್ನ ಕೊಡಬೇಕಾಗತ್ತೆ. ನೋಡಿ, ಈ ರೀತಿ ನೀಟಾಗಿ ಸ್ಕ್ಯಾಲಪ್ ನೀಟಾಗಿ ಕಾಣಬೇಕಂದ್ರೆ ನಾವು ನೀಟಾಗಿ ಸೆಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಟೂಲ್ಸ್ನ ಯೂಸ್ ಮಾಡ್ಕೊಂಡು ನೀಟಾಗಿ ಈ ರೀತಿ ಸೆಟ್ ಮಾಡಿಕೊಂಡ್ರೆ ನಿಮಗೆ ನೆಕ್ ಅನ್ನೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಸ್ಕ್ಯಾಲಪ್ಪಲ್ಲೇ ನೀವು ಬಾರ್ಡ್ರನ್ನ ಅಟ್ಯಾಚ್ ಮಾಡಬೇಕು ಈಗ ಟ್ರೆಂಡಿಂಗಲ್ಲಿರೋದು ಅಂದರೆ ಅದು ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸಲ ವಿಸಿಟ್ ಕೊಟ್ಟು ನೋಡಿ. ಈಗ ಎರಡಕ್ಕೂ ನೀಟಾಗಿ ನಾನು ಐರನ್ ಮಾಡ್ಕೊಂಡು ಬರ್ತೀನಿ. ನೋಡಿ ಐರನ್ ಮಾಡ್ಕೊಂಡು ಬಂದೆ. ನೀವು ಬೇಕಾದ್ರೆ ಸ್ಕ್ಯಾಲಪ್ ಮೇಲೆ ಸ್ಟಿಚ್ ಕೂಡ ಹಾಕ್ಕೋಬೋದು, ಹಾಕ್ಕೊಳ್ದೇನೂ ಇರ್ಬೋದು, ಅದು ನಿಮ್ಮ ಚಾಯ್ಸು. ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು. ಎರಡು ಪೀಸ್ಗೂ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೀವು ರಿಕ್ವೆಸ್ಟ್ ಮಾಡಿರೋ ಉದ್ದೇಶಕ್ಕಷ್ಟೇ ನಾನು ಸ್ಲೋ ಆಗಿ ವಿಡಿಯೋ ಮಾಡಿದ್ದೀನಿ. ಸೊ ವಿಡಿಯೋ ನೋಡಿದವರು ಒಂದೇ ಒಂದು ಲೈಕ್ ಮಾಡಿ, ಯಾಕಂದರೆ ಲೈಕ್ಸ್ ಜಾಸ್ತಿ ಬಂದಷ್ಟು ನಮಗೆ ಖುಷಿಯಾಗುತ್ತೆ. ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳು ಅಪ್ಲೋಡ್ ಮಾಡಲಿಕ್ಕೆ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ, ಅಂದರೆ ಖುಷಿಯಾಗುತ್ತೆ ನಮಗೂ ಹೆಚ್ಚಾಗಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ. ಸೊ ನನ್ನ ವೀಡಿಯೋಸು ಲೈಕ್ ಮಾಡ್ತಿದ್ದಾರೆ ಅನ್ನೋ ಖುಷಿ ಇರುತ್ತೆ. ಸೊ ಹಾಗಾಗಿ ಲೈಕ್ ಮಾಡೋದ್ರಿಂದ ನಿಮಗೇನು ನಷ್ಟ ಆಗೋದಿಲ್ಲ, ಒಂದೇ ಒಂದು ಲೈಕ್ ಮಾಡಿ. ಈ ರೀತಿ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ನಿಮಗೆ ಔಟ್ಲುಕ್ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ತೋರಿಸೋದಕ್ಕೆ ನಾನು ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವೇ ನೋಡ್ಬೋದು. ತುಂಬಾ ಚೆನ್ನಾಗಿದೆ ಫಿನಿಶಿಂಗು. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಈ ಒಂದು ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ. ಈ ರೀತಿ ಬರುತ್ತೆ. ಇದಕ್ಕೆ ಉಕ್ಪಟ್ಟೆ ಐಪಟ್ಟಿನ ನಾನು ರೆಡಿ ಮಾಡಿಕೊಂಡೆ. ಈ ಸ್ಕ್ಯಾಲಪ್ ಮೇಲೆ ನೀವು ಬೇಕಾದ್ರೆ ಸ್ಟಿಚ್ ಹಾಕ್ಕೊಳ್ದೇನೋ ಬಿಡಬಹುದು. ಈಗ ನಾನು ಬ್ಯಾಕ್ ಪಾರ್ಟ್ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಫ್ರಂಟ್ ಪಾರ್ಟ್ನ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನು ಈಗಾಗಲೇ ಲೈನಿಂಗ್ಗೆ ಕ್ಯಾನ್ವಾಸ್ನ ಐರನ್ ಮಾಡ್ಕೊಂಡಿದ್ದೀನಿ ನೆಕ್ ಡಿಸೈನ್ಗೋಸ್ಕರ. ಇದು ಕೂಡ ಅಷ್ಟೇ, ಕ್ಯಾನ್ವಾಸ್ ಪಕ್ಕನೇ ನಾನು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ನೀಟಾಗಿ ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ನ ಹಾಕ್ಕೊಳ್ಳಿ. ಈಗ ಒಂದು ಸ್ವಲ್ಪ ಕ್ಲಾತ್ನ ಬಿಟ್ಟು ಉಳಿದಿದ್ದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡ್ಕೊಂಡು ಅಲ್ಲಲ್ಲಿ ಕಟ್ ಮಾರ್ಕ್ಸ್ನ ಇಟ್ಕೊಳ್ಳಿ. ಮಾಮೂಲಿಯಾಗಿ ನಾವು ಬಟ್ಟೆನ ಟರ್ನ್ ಮಾಡಬೇಕಾಗತ್ತೆ. ಈ ರೀತಿ ಸ್ವಲ್ಪ ಕೂಳೆ ಲೈನಿಂಗ್ ಕಡೆ ಇರೋ ಥರ ನೋಡಿಕೊಂಡು ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ನೆಕ್ ಅನ್ನೋದು ಸೆಟ್ ಆಗಿಬಿಡುತ್ತೆ. ನೋಡಿ, ನೆಕ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬಂತು. ನಾನು ಇಲ್ಲೊಂದು ಕಿನಾರೆ ಸ್ಟಿಚ್ನ ಹಾಕ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಯಾಕಂದರೆ ಈ ಬಟ್ಟೆ ತುಂಬಾ ಜರುಗ್ತಾ ಇದೆ, ಹಾಗಾಗಿ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅನ್ನೋ ಉದ್ದೇಶಕ್ಕೆ. ನೋಡಿ, ಈ ರೀತಿ ನೀಟಾಗಿ ಒಂದು ಕಿನಾರೆ ಸ್ಟಿಚ್ನ ಹಾಕ್ಕೋಬೇಕು. ಸ್ಟಿಚ್ ಬಿಡ್ತು ಅಷ್ಟೇ ಸಮ ಇರಬೇಕು. ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಈ ಥರ ಇದ್ದರೆ ನಿಮಗೆ ಸ್ಟಿಚ್ ಅನ್ನೋದು ಫಿನಿಶಿಂಗ್ ಚೆನ್ನಾಗಿರಲ್ಲ. ಸೊ ಅದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ.
ಈಗ ನೋಡಿ ಎಕ್ಸ್ಟ್ರಾ ಇರೋ ಮೇನ್ ಫ್ಯಾಬ್ರಿಕ್ನೆಲ್ಲ ನಾನು ಕಟ್ ಮಾಡ್ಕೊಳ್ತೀನಿ. ಯಾಕಂದರೆ ನಾನು ಈ ಒಂದು ಲೈನಿಂಗ್ನ ಸಪ್ರೇಟಾಗಿ ಅಟ್ಯಾಚ್ ಮಾಡ್ಕೊಳ್ತೀನಿ, ಮೇನ್ ಫ್ಯಾಬ್ರಿಕ್ನ ಸಪ್ರೇಟಾಗಿ ಅಟ್ಯಾಚ್ ಮಾಡ್ಕೊಳ್ತೀನಿ. ಹಾಗಾಗಿ ಎಕ್ಸ್ಟ್ರಾ ಲೈನಿಂಗೆಲ್ಲ ಕಟ್ ಮಾಡಿಬಿಟ್ಟೆ. ಈಗ ಲೈನಿಂಗ್ ತೊಗೊಂಡು ಪ್ರಿನ್ಸಸ್ ಕಟ್ ಪಾರ್ಟ್ನ ನೋಡಿ ಕೂಳೆ ಒಳಗಡೆ ಹೋಗಬೇಕು. ಆ ರೀತಿ ಇಟ್ಕೊಂಡು ನೀವು ಸ್ಟಿಚ್ನ ಹಾಕ್ಕೋಬೇಕಾಗುತ್ತೆ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಹೆಂಗೆ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಕೂಳೆ ಒಳಗಡೆ ಹೋಗುತ್ತೆ ಅಂತ. ಚೆಕ್ ಮಾಡಿಕೊಂಡು ನೀವು ಸ್ಟಿಚ್ನ ಮಾಡ್ಕೋಬೇಕಾಗುತ್ತೆ. ಸೊ ನಾವು ಬ್ಲೌಸ್ನ ಸ್ಟಿಚ್ ಮಾಡಬೇಕಾದ್ರೆ ನಮಗೆ ಗಮನ ಎಲ್ಲ ನಾವೇನು ಸ್ಟಿಚ್ ಮಾಡ್ತಿದ್ದೀವೋ ಅದ್ರ ಮೇಲೇ ಇರಬೇಕು. ಎಸ್ಪೆಷಲಿ ಪ್ಯಾಟ್ರನ್ ಬ್ಲೌಸ್ನ ಸ್ಟಿಚ್ ಮಾಡಬೇಕಾದ್ರೆ ಯಾವ ಮೆಥಡಲ್ಲಿ ನಾವು ಸ್ಟಿಚ್ ಮಾಡ್ತಿದ್ದೀವಿ, ಯಾವಾಗ ಯಾವ ಮೆಥಡ್ನ ಫಾಲೋ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಕಪ್ ಶೇಪ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಆ ಕೂಳೆ ಅನ್ನೋದು ಒಳಗಡೆ ಹೋಗಬೇಕು. ಆವಾಗಲೇ ನಿಮ್ಮ ಬ್ಲೌಸು ನೀಟಾಗಿ ಫಿನಿಶಿಂಗ್ ಇರುತ್ತೆ. ಈ ರೀತಿ ನೀಟಾಗಿ 1/2 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ, 1/2 ಇಂಚಿಗೆ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತೀನಿ. ಎರಡೂ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಎರಡಕ್ಕೂ ನಾನು ಡಬಲ್ ಸ್ಟಿಚ್ನ ಹಾಕ್ತೀನಿ. ನೋಡಿ ಈ ರೀತಿ ಡಬಲ್ ಸ್ಟಿಚ್ನ ಹಾಕ್ತಿದ್ದೀನಿ. ಈ ರೀತಿ ಡಬಲ್ ಸ್ಟಿಚ್ನ ಹಾಕಿದ್ಮೇಲೆ ನಾನಿಲ್ಲಿ ಕಪ್ಸ್ನ ಅಟ್ಯಾಚ್ ಮಾಡ್ತೀನಿ. ಸೊ ಯಾವ ರೀತಿ ಅಟ್ಯಾಚ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ನೋಡಿ ಮೇನ್ ಫ್ಯಾಬ್ರಿಕ್ನ ಮೇಲೆ ಈ ರೀತಿ ತೆಗೆದುಬಿಟ್ಟು ಕಪ್ಸು ನೋಡಿ ನಮಗೆ ನೀಟಾಗಿ ನಮಗೆಲ್ಲಿ ಅಫೆಕ್ಸ್ ಪಾಯಿಂಟ್ ಇದೆಯೋ ಅಲ್ಲಿ ನೀಟಾಗಿ ಮಾರ್ಕ್ನ ಮಾಡಿಕೊಂಡು ಕಪ್ಸ್ನ ಅಟ್ಯಾಚ್ ಮಾಡಬೇಕು. ನೋಡಿ ಕಪ್ಸ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಆ ಮಾರ್ಕಿಂಗು ಈ ಒಂದು ಅಪೆಕ್ಸ್ ಪಾಯಿಂಟ್ ನಾವೇನು ಮಾರ್ಕ್ ಮಾಡಿದ್ದೀವೋ ಆ ಮಾರ್ಕಿಂಗ್ಗೆ ಸೆಟ್ ಆಗಬೇಕು. ಆ ರೀತಿ ಇಟ್ಕೊಂಡು ನಾವು ಸ್ಟಿಚ್ನ ಒಂಚೂರು ರಫ್ ಹೊಡೆದಂಗೆ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಸ್ಟಿಚ್ನ ರಫ್ ಹೊಡೆದಂಗೆ ಹಾಕ್ಕೋಬೇಕು. ಆ ರೀತಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಸ್ಟಿಚ್ ಅನ್ನೋದು ಬಿಚ್ಕೊಳ್ಳೋದಿಲ್ಲ. ಇನ್ನೊಂದು ಸೇಮ್ ಅದೇ ರೀತಿಯಾಗಿ ಮಿಡ್ಲಿಗೆ ಫೋಲ್ಡ್ ಮಾಡಿ ಅಫೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡಿ ಆ ಪಾಯಿಂಟ್ಗೆ ಮತ್ತು ಈ ಒಂದು ಕಪ್ಸು ಪಾಯಿಂಟ್ ನೀಟಾಗಿ ಸೇರಿಸಿ ನೀಟಾಗಿ ರಫ್ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಈ ಮೆಥಡಲ್ಲಿ ನಾನು ಸುಮಾರು ಇನ್ನೂ ಒಂದು 2 ಮೆಥಡಲ್ಲಿ ಕಪ್ಸ್ನ ಅಟ್ಯಾಚ್ ಮಾಡೋದು ಯಾವ ರೀತಿ ಅಂತ ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಕಪ್ಸ್ ಅಟ್ಯಾಚ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋರು ನಿಮಗೆ ಯಾವ ಮೆಥಡ್ ಇಷ್ಟ ಆಗುತ್ತೋ ಒಂದು ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ. ಇನ್ನೂ 2 ಥರ, ಇದು 3ನೇ ಥರ ನಾನು ಕಪ್ನ ಅಟ್ಯಾಚ್ ಮಾಡ್ಕೊಳ್ಳೋದು ತೋರಿಸ್ತಿರೋದು. ಅದಾದ ಲಿಂಕು ಬೇಕಾದ್ರೆ ನಾನು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಒಂದು ಸಲ ನೋಡ್ಕೊಳ್ಳಿ. ಈಗ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೋಬೇಕಾದ್ರೂ ಅಷ್ಟೇ ಕೂಳೆ ಒಳಗಡೆ ಹೋಗಬೇಕು. ಆ ರೀತಿ ನೀಟಾಗಿ ಅಟ್ಯಾಚ್ ಮಾಡಿಕೊಂಡ್ರೆ ನಮಗೆ ಕೂಳೆ ಅನ್ನೋದು ಹೊರಗಡೆ ಕಾಣಿಸಲ್ಲ, ಬ್ಲೌಸ್ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರಿನ್ಸಸ್ ಕಟ್ ಕೊಟ್ಟು ಈ ಒಂದು ಶೇಪ್ ಬೆಲ್ಟ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು, ಶೇಪ್ ಬೆಲ್ಟ್ಗೂ ಎರಡೂ ಕಡೆನೂ ನಾವು ಈ ಒಂದು ಪೈಪಿಂಗ್ನ ಕೊಟ್ಟು ಯಾವ ರೀತಿ ಫಿನಿಶ್ ಮಾಡ್ಕೊಂಡು ಅಟ್ಯಾಚ್ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ನನ್ನ ಒಂದು ವೀಡಿಯೋಸ್ಗೆ ವೆಯ್ಟ್ ಮಾಡ್ತಿರೋರಿಗೆಲ್ಲ ನೆಕ್ಸ್ಟ್ ಬ್ಲೌಸಲ್ಲಿ ಇನ್ನಷ್ಟು ಫ್ರಂಟಲ್ಲಿ ನಮ್ಮ ಪ್ರಿನ್ಸಸ್ ಕಟ್ ಕೊಟ್ಟು ಶೇಪ್ ಬೆಲ್ಟ್ನ ಯಾವ ರೀತಿ ವಿತ್ ಪೈಪಿಂಗ್ ಜೊತೆ ಡಬಲ್ ಪೈಪಿಂಗ್ ಜೊತೆ ನಾವು ಮತ್ತು ಬಾಟಮಲ್ಲಿ ಮತ್ತು ಪೈಪಿಂಗ್ ಎಂಡಲ್ಲಿ ಮೇಲೇನೂ ಪೈಪಿಂಗ್ ಬರಬೇಕು, ಆ ರೀತಿ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಈಗ ನೋಡಿ ಈ ಸೆಟ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟು. ನೀಟಾಗಿ ಸೆಟ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಸೆಟ್ ಮಾಡ್ಕೊಂಡು ನಾವು ಸುತ್ತು ಸ್ಟಿಚ್ನ ಹಾಕ್ಕೋಬೇಕು. ನೋಡಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ ಫಸ್ಟು, ಆಮೇಲೆ ನಾವು ಸ್ಟಿಚ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ನೋಡಿ ಮೇನ್ ಫ್ಯಾಬ್ರಿಕ್ನು ನೀಟಾಗಿ ಎಲ್ಲೂ ಕುದಿ ಬರ್ದಿರೋ ನೀಟಾಗಿ ತಗೋಬೇಕು. ಈ ರೀತಿ ನೀಟಾಗಿ ತಗೊಂಡು ಸ್ಟಿಚ್ನ ಹಾಕ್ಕೋಬೇಕು. ಇಲ್ಲಾಂದರೆ ನಮಗೆ ಕಪ್ ಶೇಪ್ ಅನ್ನೋದು ಫ್ಲಾಟಾಗಿ ಬಂದ್ಬಿಡುತ್ತೆ.
ನೀಟಾಗಿ ಶೇಪ್ ಅನ್ನೋದು ಬರೋದಿಲ್ಲ. ಸೊ ಅದನ್ನು ಒಂಚೂರು ಗಮನದಲ್ಲಿಟ್ಕೊಂಡು ನೀವು ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ, ಸುತ್ತು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಿಕೊಂಡೆ ನಾನು ವಿತ್ ಫಿನಿಶಿಂಗ್ ಜೊತೆಗೆ. ಈಗ ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ನೀಟಾಗಿ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರೋ ಥರ ಕಟ್ ಮಾಡ್ಕೋಬೇಕಾಗತ್ತೆ. ಇಷ್ಟು ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾವು ಫ್ರಂಟಲ್ಲಿ ವೇಸ್ಟಿಗೆ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕಲ್ಲ. ಸೊ ವೇಸ್ಟಿಗೆ ಪಟ್ಟಿನ ಕ್ಲಾತ್ನ ನಾನೀಗ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಫ್ರಂಟು ಪರ್ಫೆಕ್ಟಾಗಿ ಮ್ಯಾಚ್ ಆಯಿತು ನಮಗೆ. ಈಗ ಫ್ರಂಟಲ್ಲಿ ವೇಸ್ಟಿಗೆ ಕ್ಲಾತ್ನ ಅಟ್ಯಾಚ್ ಮಾಡೋಣ. ಸೊ ಅದಕ್ಕೋಸ್ಕರ ನಾನು ಕ್ಲಾತ್ನ ತಗೊಳ್ತೀನಿ. ಈಗ ನೋಡಿ, ಕ್ಲಾತ್ನ ತೊಗೊಂಡು ನಾನು ಫೋಲ್ಡಿಂಗ್ನ ಮಾಡ್ಕೊಂಡಿದ್ದೀನಿ ಒಂದು ಸೈಡು. ಈಗ ಕರೆಕ್ಟಾಗಿ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಈ ಡಾಟ್ಸ್ ಏನು ನಾವು ಸ್ಟಿಚ್ ಮಾಡಿದ್ದೀವೋ ಈ ಪ್ರಿನ್ಸಸ್ ಕಟ್ನ ಅಲ್ಲಿ ಚಿಕ್ಕದಾಗಿ ಒಂದು ಫ್ರಿಲ್ನ ಇಟ್ಟು ಉಳಿದಿದ್ದನ್ನೆಲ್ಲ ನೀಟಾಗಿ ಫ್ಲಾಟಾಗಿ ಇಟ್ಟು 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಅದನ್ನ ಓಪನ್ ಮಾಡಿ ಒಂದು ಕಿನಾರೆ ಸ್ಟಿಚ್ನ ಹಾಕ್ಕೊಳ್ಳಿ. ಮತ್ತು ಅದನ್ನ ಫೋಲ್ಡ್ ಮಾಡಿ ರೆಡಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೀವು ಬೇಕಾದ್ರೆ ಇಲ್ಲಿ ಹೆಮ್ಮಿಂಗ್ ಬೇಕಾದ್ರೂ ಮಾಡ್ಕೋಬೋದು, ನಿಮ್ಮ ಚಾಯ್ಸು. ನಾನಿಲ್ಲಿ ಸ್ಟಿಚ್ಚಿಂಗ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನಿಮಗೆ ಎಷ್ಟು ಪರ್ಫೆಕ್ಟಾಗಿ ಫ್ರಂಟ್ ಅನ್ನೋದು ರೆಡಿಯಾಗಿದೆ ಅಂತ. ಈಗ ನಾನು ಬ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಸೊ ಈ ಫ್ರಂಟ್ ಪಾರ್ಟ್ಗೆ ಬ್ಯಾಕ್ನ ಈಗ ಅಟ್ಯಾಚ್ ಮಾಡ್ತೀನಿ. ಸೊ ನೀವು ನೆಕ್ ಶೇಪ್ ಯಾವ್ದು ಬೇಕಾದ್ರೂ ಸ್ಟಿಚ್ ಮಾಡ್ಕೋಬೋದು. ನೋಡಿ ಪ್ಯಾಡೆಡ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಬ್ಯಾಕ್ ಪಾರ್ಟ್ನ ತಗೊಂಡು ನಾನು ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಶೋಲ್ಡ್ರನ್ನ ಅಟ್ಯಾಚ್ ಮಾಡಬೇಕಾದ್ರೆ ಯಾವುದೇ ರೀತಿ ವೇರಿಯೇಷನ್ ಬರಬಾರ್ದು. ಕರೆಕ್ಟಾಗಿ ನೀವು ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನೀಟಾಗಿ ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೊಂಡು ನಾನು ಇದಕ್ಕೆ ಓವರ್ಲಾಕ್ ಮಾಡ್ಕೊಳ್ತೀನಿ. ಸೊ ಎರಡೂ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ತೀನಿ, ಆ ಕಡೆ ಈ ಕಡೆ ಎರಡೂ ಕಡೆನೂ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಫ್ರಂಟ್ದು ಮುಂದಕ್ಕೆ ಬ್ಯಾಕ್ ಹಿಂದಕ್ಕೆ, ಎಲ್ಲ ಬ್ಯಾಕ್ ಹಿಂದೆ ಫ್ರಂಟ್ ಮುಂದಕ್ಕೆ ಈ ರೀತಿ ವೇರಿಯೇಷನ್ ಬರುತ್ತೆ. ಸೊ ಆ ರೀತಿ ಬರದೇ ಇರೋ ಥರ ನೀವು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನೋಡ್ತಿರ್ಬೋದು ಈ ರೀತಿ. ನೀವು ಇದಕ್ಕೆ ಓವರ್ಲಾಕ್ ಮಾಡ್ಕೊಂಡು ಬರ್ತೀನಿ ನಾನು. ಇದಕ್ಕೆ ಓವರ್ಲಾಕ್ ಮಾಡ್ಕೊಂಬಂದೆ. ನೋಡಿ ನೆಕ್ ಶೇಪ್ ಯಾವ ರೀತಿ ಕಾಣಿಸ್ತಿದೆ ಅಂತ ಒಂದು ಸಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ. ಈಗ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀನಿ. ಸ್ಲೀವ್ ಶೇಪ್ನ ತೆಗೆದಿರಲಿಲ್ಲ ನಾನು ಕಟ್ಟಿಂಗ್ ಟೈಮಲ್ಲಿ. ಪೀಸ್ ಅಟ್ಯಾಚ್ ಮಾಡ್ಕೊಂಡಿದ್ದಾದ್ಮೇಲೆ ತೆಗಿತೀನಿ ಅಂದೆ. ಸೊ ಇದು ಪೀಸ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಶೇಪ್ನ ತೆಗಿತಾ ಇದ್ದೀನಿ. ನೋಡಿ ಈ ರೀತಿ ಇಲ್ಲಿಂದ 2.5 ಬಿಡಿ, ಇಲ್ಲಿಂದ 1 ಇಂಚ್ ಬಿಟ್ಟು ನೀಟಾಗಿ ಶೇಪ್ನ ತಗೋಬೇಕಾಗತ್ತೆ. ಈ ರೀತಿ ನೀಟಾಗಿ ಶೇಪ್ನ ಕಟ್ ಮಾಡಿಕೊಂಡು ಒಂದು ಕಟ್ ಮಾರ್ಕ್ನ ಇಟ್ಕೊಳ್ತೀನಿ. ಕಟ್ ಮಾರ್ಕ್ ಇಟ್ಕೊಳ್ಳೋದು ಫ್ರಂಟಿಗೆ ನಮಗೆ ಐಡೆಂಟಿಗೋಸ್ಕರ. ಇಲ್ಲಿ ಈಗ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಗೊತ್ತಿರೋದೆ ನಿಮಗೆ ಸ್ಲೀವ್ನ ಯಾವ ರೀತಿ ನಾನು ಅಟ್ಯಾಚ್ ಮಾಡ್ತೀನಿ ಅಂತ. ಸೊ ಬಿಗಿನರ್ಸ್ ಆದರೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಒಂದು ಸಲ ವಿಸಿಟ್ ಕೊಟ್ಟು ನೋಡಿ ಚಾನಲ್ಗೆ. ಸುಮಾರಷ್ಟು ವೀಡಿಯೋಗಳು ಇದ್ದಾವೆ. ಈಸಿ ಮೆಥಡಲ್ಲಿ ಯಾವ ರೀತಿ ಕಟ್ ಮಾಡಬೇಕು, ಸ್ಟಿಚ್ ಮಾಡಬೇಕು ಅನ್ನೋ ವೀಡಿಯೋಸ್ ಎಲ್ಲ ಇದ್ದಾವೆ. ಇಂಟ್ರೆಸ್ಟ್ ಇರೋರು ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ ಕಲ್ತ್ಕೊಳ್ಳಿ. ಈಗ ಲೈನಿಂಗ್ನ ಓಪನ್ ಮಾಡಿ ಒಂದು ಲೈನಿಂಗ್ ಮೇಲೆ ಕಿನಾರೆ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. इसको छोड़ देती हूँ, इसको ऐसे ಈ ರೀತಿ ಕಿನಾರೆ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೀಟಾಗಿ ರಿಂಕಲ್ ಬರ್ದಿರ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ.
ಸ್ಲೀವ್ ನಮಗೆ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂದರೆ ಸ್ಲೀವ್ ಕಟ್ಟಿಂಗು ಇಂಪಾರ್ಟೆಂಟು, ಸ್ಟಿಚಿಂಗು ಇಂಪಾರ್ಟೆಂಟ್ ಆಗುತ್ತೆ. ಸ್ಲೀವಲ್ಲಿ ಸ್ವಲ್ಪ ರಿಂಕಲ್ ಬಂದರೆ ನಮ್ಗೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದೇ ಚೆನ್ನಾಗಿ ಬರೋದಿಲ್ಲ. ಸೊ ಅದನ್ನ ಚೂರು ಗಮನ ಇಟ್ಕೊಂಡು ನೀವು ಸ್ಲೀವ್ನ ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಎರಡನ್ನೂ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತೀನಿ, ಯಾವುದೇ ರೀತಿ ರಿಂಕಲ್ ಇಲ್ದಿರ. ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ನ ಮಾಡಿಕೊಂಡು ಇದು ಎಕ್ಸ್ಟ್ರಾ ಇರೋದೆಲ್ಲ ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡೆ. ಈಗ ಬ್ಲೌಸ್ನ ತೊಗೊಂಡು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು. ನೋಡಿ ನೀಟಾಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತಾ ಅಂತ. ನೋಡಿ ನನಗೆ ಯಾವುದೇ ರೀತಿ ವೇರಿಯೇಷನ್ ಬರ್ತಿಲ್ಲ, ಕರೆಕ್ಟಾಗಿ ಸ್ಲೀವ್ ಅನ್ನೋದು ಬರ್ತಾಯಿದೆ. ಸೊ ನೀಟಾಗಿ 1/2 ಇಂಚ್ ಮಾರ್ಜಿನ್ಗೆ ಎರಡೂ ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ನಾವು ನೀಟಾಗಿ ಮಾರ್ಕಿಂಗ್ ಮೆಷರ್ಮೆಂಟ್ ಪ್ರಕಾರ ಸ್ಲೀವ್ನ ಕಟ್ ಮಾಡಿಕೊಂಡ್ರೆ ನಮ್ಗೆ ಯಾವುದೇ ರೀತಿ ವೇರಿಯೇಷನ್ ಅನ್ನೋದು ಬರಲ್ಲ, ಪರ್ಫೆಕ್ಟಾಗಿ ಸ್ಲೀವ್ ಅನ್ನೋದು ಸೆಟ್ ಆಗುತ್ತೆ. ನೋಡಿ 1/2 ಇಂಚ್ ಮಾರ್ಜಿನ್ಗೆ ಒಂದು ಸ್ಲೀವ್ ಅಟ್ಯಾಚ್ ಆಯಿತು. ಸೇಮ್ ಅದೇ ರೀತಿ ಇನ್ನೂ ಒಂದು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ನಾನು ನಿಮಗೆ ಒಂದೇ ಸ್ಲೀವ್ನ ಅಟ್ಯಾಚ್ ಮಾಡಿ ತೋರಿಸ್ಬೋದು, ಇನ್ನೊಂದು ಸ್ಲೀವ್ನ ಅಟ್ಯಾಚ್ ಮಾಡದೆ ತೋರಿಸ್ದೇನೂ ಇರ್ಬೋದು, ಯಾಕಂದರೆ ವಿಡಿಯೋ ಲೆಂತೇ ಆಗುತ್ತೆ ಅಂತ. ಸೊ ನಾನು ಡೀಟೇಲ್ಡಾಗಿ ಪಿನ್ ಟು ಪಿನ್ ನಿಮಗೆ ಯಾವ ರೀತಿ ನಾನು ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ. ಅದರಿಂದ ನಾನು ಎರಡನ್ನೂ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀನಿ ಅಂತ ನಾನು ನಿಮಗೆ ತೋರಿಸ್ತಿರೋದು. ಸೊ ನಿಮಗೆ ಹೇಳಿ ಪ್ರತಿಯೊಂದು ಪಾಯಿಂಟ್ನೂ ಸ್ಟಿಚ್ಚಿಂಗಲ್ಲಿ ನಿಮ್ಗೆ ಹೇಳ್ಕೊಡ್ಬೇಕಾ, ಇಲ್ಲ ಒಂದು ಸ್ಲೀವ್ ಅಟ್ಯಾಚ್ ಮಾಡಿಕೊಂಡ್ರೆ ಸಾಕು, ಇನ್ನೊಂದು ಸ್ಲೀವ್ನ ಸ್ಕಿಪ್ ಮಾಡಿದ್ರು ಸಾಕಾ ಅಂತಲೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇಲ್ಲ ಡೀಟೇಲ್ಡಾಗಿ ಎಲ್ಲವೂ ಹೇಳ್ಕೊಡಿ ಅಂದರೆ ಖಂಡಿತ ಹೇಳ್ಕೊಡ್ತೀನಿ. ಇಲ್ಲ ಕೆಲವೊಂದನ್ನು ಸೇಮ್ ಇರುತ್ತಲ್ಲ, ಸೊ ಅದನ್ನು ನಾನು ಸ್ಕಿಪ್ ಮಾಡಿ ವಿಡಿಯೋ ಲೆಂತ್ ಅನ್ನೋದನ್ನು ಕಡಿಮೆ ಮಾಡ್ತೀನಿ ಬೇಕಾದ್ರೆ. ಸೊ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಇದಕ್ಕೆ ನಾನು ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ. ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಂಡು ನಾನೀಗ ಸೈಡ್ ಫಿಟ್ಟಿಂಗ್ನ ಕೊಡೋ ಟೈಮ್. ಇದು ಸುಮಾರಷ್ಟು ಜನಕ್ಕೆ ಪ್ರಾಬ್ಲಮ್ ಆಗೋದು ಸೈಡ್ ಫಿಟ್ಟಿಂಗ್ ಕೊಡೋದು. ಸೈಡ್ ಫಿಟ್ಟಿಂಗ್ ಏನೂ ಇರೋಲ್ಲ, ನೀವು ಮೆಜರ್ಮೆಂಟ್ ಬ್ಲೌಸ್ ಏನಿದೆಯೋ ಮೆಜರ್ಮೆಂಟ್ ಬ್ಲೌಸ್ ಪ್ರಕಾರ ಹ್ಯಾಂಡ್ ಲೂಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ, ಆರ್ಮೋಲ್ ಲೂಸಿಂಗ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ, ಮತ್ತು ವೇಸ್ಟ್ ಹತ್ರ ಎಷ್ಟು ಲೂಸ್ ಇದೆ ಅಂತ ಚೆಕ್ ಮಾಡಿಕೊಂಡು ನೀವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಇದರಲ್ಲಿ ಏನೂ ಕಷ್ಟ ಆಗಿರೋದು ಏನೂ ಇರೋಲ್ಲ. ಸೊ ನಾವು ಬ್ಲೌಸ್ನ ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಕೊಂಡಿದ್ರೆ, ಫಸ್ಟು ಕಟ್ಟಿಂಗ್ ನೀಟಾಗಿ ಮಾಡ್ಕೊಂಡಿದ್ರೆ ಸ್ಟಿಚ್ಚಿಂಗು ನೀಟಾಗಿ ಬರುತ್ತೆ, ನಿಮ್ಗೆ ಸೈಡ್ ಫಿಟ್ಟಿಂಗೂ ಪರ್ಫೆಕ್ಟಾಗಿ ಬರುತ್ತೆ, ಅದರಲ್ಲಿ ಯಾವುದೇ ರೀತಿ ವೇರಿಯೇಷನ್ನು ಬರೋದಿಲ್ಲ. ಸೊ ಹಾಗಾಗಿ ನೀವು ಕಟ್ಟಿಂಗ್ ವಿಡಿಯೋ ಸ್ಟಿಚ್ಚಿಂಗ್ ವಿಡಿಯೋ ಕಂಪಲ್ಸರಿ ಎಲ್ಲೂ ಸ್ಕಿಪ್ ಮಾಡದೆ ನೋಡೋದ್ರಿಂದ ನಿಮಗೆ ಖಂಡಿತ ವಿಡಿಯೋ ಪೂರ್ತಿಯಾಗಿ ಅರ್ಥ ಆಗುತ್ತೆ, ಯಾವ ರೀತಿ ಫಿನಿಶಿಂಗ್ ಬರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ನಾನು ಅಟ್ಯಾಚ್ ಮಾಡಿದ್ದಾಯಿತು ಸೈಡ್ ಫಿಟ್ಟಿಂಗು. ಈಗ ಡಾಟ್ಸ್ನ ಸ್ಟಿಚ್ ಮಾಡ್ತಿದ್ದೀನಿ ನಾನು. ನೋಡಿ ಡಾಟ್ನ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಕಡೆ ಡಾಟ್ನ ನೀಟಾಗಿ ಸ್ಟಿಚ್ ಮಾಡಿಕೊಂಡೆ. ನೋಡಿ ಸೈಡ್ ಫಿಟ್ಟಿಂಗ್ ನಾನು ಇನ್ನೂ ಒಂದು ಸ್ಟಿಚ್ ಹಾಕ್ಕೊಳ್ತಿದ್ದೀನಿ. ಸೊ 3ರಿಂದ 4 ಸ್ಟಿಚ್ಚನ್ನ ಹಾಕ್ಕೊಳ್ಳಿ. ನಾನಿಲ್ಲಿ 3 ಸ್ಟಿಚ್ನ ಹಾಕ್ಕೊಳ್ತೀನಿ. ಜಸ್ಟ್ ನಾನು 2 ಸ್ಟಿಚ್ ಹಾಕ್ಕೊಳ್ಳೋದು ತೋರಿಸ್ತಿದ್ದೀನಿ. ಈ ರೀತಿ ನೀಟಾಗಿ ಸೈಡ್ ಎಕ್ಸ್ಟ್ರಾ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ನೀವು ಬೇಕಾದ್ರೆ ಇಲ್ಲಿ ಬಟನ್ ಬೇಕಾದ್ರೆ ಇಟ್ಕೊಳ್ಳಿ ಬ್ಯಾಕಲ್ಲಿ. ಸೊ ನೋಡಿ ಸೈಡು ಫಿನಿಶಿಂಗ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ನೀವು ಬ್ಯಾಕಲ್ಲಿ ಬಟನ್ ಬೇಕಾದ್ರೆ ಬಟನ್ ಇಟ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಡೋರಿ ಬೇಕಂದ್ರೂ ಡೋರಿ ಇಟ್ಕೊಳ್ಳಿ. ಸೊ ನಾನಿಲ್ಲಿ ಡೋರಿಗೇ ಮಾರ್ಕ್ ಮಾಡಿ ಕಟ್ ಮಾಡಿ ಸ್ಟಿಚ್ ಮಾಡಿರೋದು. ಸೊ ನಾನು ಡೋರಿನೇ ಇಟ್ಕೊಳ್ತೀನಿ. ನಿಮಗೆ ಬಟನ್ ಬೇಕಂದರೆ ಬಟನ್ ಕೂಡ ಇಟ್ಕೋಬೋದು. ಇಲ್ಲಿ ತುಂಬಾ ಈಸಿಯಾಗಿ ಬ್ಲೌಸ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಸೊ ಯಾವುದೇ ರೀತಿ ನಿಮಗೆ ಕಷ್ಟ ಅಂತ ಅನಿಸಲ್ಲ. ವಿಡಿಯೋ ನೀಟಾಗಿ ಒಂದು ಸಲ ಇಲ್ಲ ಅಂದರೆ 2 ಸಲ ಒಂದು ಸಲ ನೋಡಿದ್ರೆ ನಿಮಗೆ ಈಸಿಯಾಗಿ ಬ್ಲೌಸ್ ಅನ್ನೋದು ಸ್ಟಿಚಿಂಗ್ ಅರ್ಥ ಆಗುತ್ತೆ. ಈಗ ನಾನು ಇದಕ್ಕೆ ಡೋರಿನ ರೆಡಿ ಮಾಡ್ಕೊಳ್ತೀನಿ. ನೋಡಿ ಕಪ್ ಶೇಪ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬ್ಯಾಕ್ ವಾಸ್ಟ್ ಡಿಸೈನ್ ನೋಡಿ ಸ್ಕ್ಯಾಲಪ್ದು ಎಷ್ಟು ನೀಟಾಗಿ ಬಂದಿದೆ ಅಂತ ನಿಮಗೆ ಕಾಣಿಸ್ತಿರ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ಈಗ ನಾನು ಇದಕ್ಕೆ ಡೋರಿನ ರೆಡಿ ಮಾಡ್ಕೊಳ್ತೀನಿ. ನಾನು ರೆಡಿ ಡೋರಿನೇ ಇಲ್ಲಿ ತಗೊಳ್ತಾ ಇದ್ದೀನಿ.
ನೀಟಾಗಿ ಟ್ಯಾಸಲ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡಿ ಟ್ಯಾಸಲ್ ನೀಟಾಗಿ ರೆಡಿ ಆಯಿತು. ಈಗ ನಾನು ಇದಕ್ಕೆ ಸ್ಟಿಚ್ನ ಹಾಕ್ಕೊಳ್ತಿದ್ದೀನಿ. ಸ್ಟಿಚ್ನ ಹಾಕ್ಕೊಂಡು ಡೋರಿನ ರೆಡಿ ಮಾಡಿಕೊಂಡೆ. ಡೋರಿ ರೆಡಿ ಮಾಡಿಕೊಂಡ್ರೆ ನಿಮಗೆ ಈ ಬ್ರಾ ಬಟನ್ದು ಪಟ್ಟಿ ಬೇಕಂದರೆ ಅಟ್ಯಾಚ್ ಮಾಡ್ಕೋಬೋದು, ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ನಾನು ಅದನ್ನು ಅಟ್ಯಾಚ್ ಮಾಡಿಕೊಂಡೆ. ಫುಲ್ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಔಟ್ಫಿಟ್ ನಿಮಗೆ ಬ್ಲೌಸ್ ಈ ರೀತಿ ಕಾಣಿಸ್ತಿದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.